ಹೆಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಫ್ಯಾಷನ್ ಹೆವನ್. ಇವತ್ತು ನಾವು ಇನ್ನೊಂದು ರೀತಿಯ ಕ್ರೋಶ ಕುಚ್ಚನ್ನ ಮಾಡುವ. ಅದಕ್ಕೆ 10 ನಂಬರ್ ನೀಡಲ್ಲ, ಈ ಥರ ರೌಂಡ್ ಬೀಡ್ಸ್. ನೀವು ಈ ಬೀಡ್ಸ್ನ ಯಾವುದೂ ತೊಗೊಳ್ಬೋದು, ದೊಡ್ಡದು ತೊಗೊಳ್ಬೋದು, ಚಿಕ್ಕದು ತೊಗೊಳ್ಬೋದು. ನಾನು ಈ ಥರ ಮೀಡಿಯಮ್ ಸೈಜ್ ತೊಗೊಂಡಿದ್ದೇನೆ. ಆಮೇಲೆ 6 ಎಳೆ ದಾರ. ಈಗ ನಾವು ಹೇಗೆ ಮಾಡೋದಂತ ನೋಡುವ. ಈ ಥ್ರೆಡ್ನ ಹೀಗೆ ತಗೊಂಡು ಬಂದು ಇಲ್ಲಿ ಸ್ವಲ್ಪ ಹಿಡಿದು ನಾವು ಇಲ್ಲಿ ಲಾಕ್ ಮಾಡಬೇಕು. ಆಮೇಲೆ ವಾಪಸ್ ಇನ್ನೊಂದು ಸಲ ನಾವಿಲ್ಲಿ ಲಾಕ್ ಮಾಡಬೇಕು. ಆಮೇಲೆ ನಾವು ಚೈನ್ಗಳನ್ನು ಹಾಕ್ಕೊಳ್ಬೇಕು. 1 2 3 4 ಇಲ್ಲಿ ಬರ್ತದೆ. ಅಲ್ಲಿಗೆ ನಾವು ಚುಚ್ಚಿ ಹೀಗೆ ಲಾಕ್ ಮಾಡಿಕೊಳ್ಬೇಕು. ಇಲ್ಲಿ ನಾವು ಕುಚ್ಚು ಹಾಕೋದು. ಈಗ ನಾವು ದಾರನ ಸ್ವಲ್ಪ ಮೇಲೆ ಮಾಡಿಬಿಟ್ಟು ಬೀಡ್ಸ್ನ ಈ ದಾರದೊಳಗೆ ಹಾಕಿ, ಇದನ್ನು ನಾವು ಡೈರೆಕ್ಟ್ ಲಾಕ್ ಮಾಡಿಕೊಳ್ಬಾರ್ದು. ನಾವು ಇದನ್ನು ಈಗ ನಾವು ಇಲ್ಲಿ ಇದು ಒಂದು ಚೈನ್ ಬಿಟ್ಟು ಇಲ್ಲಿಗೆ ನಾವು ಬಟ್ಟೆಗೆ ಬೀಡನ್ನ ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿದ ಮೇಲೆ ಒಂದು ಚೈನನ್ನು ತಗೊಳ್ಬೇಕು. ಒಂದು ಚೈನ್ ತಗೊಂಡು ನೀಡ್ಲಲ್ಲಿ ಒಂದು ಸಲ ಥ್ರೆಡ್ನ ತಗೊಂಡು ಎಲ್ಲಿ ಚೈನ್ ಹಾಕಿದ್ದಿದೆಯಲ್ಲ ಅದರ ಪಕ್ಕದಲ್ಲೇ ನಾವು ಒಂದು ಹೀಗೆ ಥ್ರೆಡ್ನ ಎಳೆದು 2ರಲ್ಲಿ 1 2ರಲ್ಲಿ 1 ಮಾಡಿ ಥ್ರೆಡ್ ತಗೊಳ್ಬೇಕು. ಇನ್ನೊಂದು ಸಲ ಥ್ರೆಡ್ ತಗೊಂಡು ಇದರ ಪಕ್ಕನೇ ಇನ್ನೊಂದು ಕಂಬ ಹಾಕಬೇಕು. 2ರಲ್ಲಿ 1 2ರಲ್ಲಿ 1 2 ಕಂಬ ಆಯಿತು. ಅದೇ ರೀತಿ ನಾವು 5 ಕಂಬಗಳನ್ನ ಒಟ್ಟಿಗೆ ಹಾಕೋಬೇಕು. 2 ಈಗ ಇಲ್ಲಿ 5 ಕಂಬಗಳು ಹಾಕಿ ಆಯಿತು. 5 ಕಂಬ ಹಾಕಿದ ಮೇಲೆ ಒಂದು ಸಿಂಗಲ್ ಚೈನ್ ತಗೊಂಡು ನಾವು ಮತ್ತೆ ಇದರ ಪಕ್ಕದಲ್ಲೇ ಇದನ್ನು ಲಾಕ್ ಮಾಡಿಕೊಳ್ಬೇಕು. ಲಾಕ್ ಮಾಡಿದಾಗ ಇದು ನಿಮಗೊಂದು ಚಿಕ್ಕ ಆರ್ಚ್ ಥರ ಕಾಣ್ತದೆ. ಈಗ ದಾರನ ಮೇಲೆ ಮಾಡಿಬಿಟ್ಟು ಒಂದು ಬೀಡನ್ನ ತಗೊಂಡು ಬಟ್ಟೆಗೆ ಡೈರೆಕ್ಟ್ ನಾವು ಲಾಕ್ ಮಾಡಬೇಕು. ನೆಕ್ಸ್ಟ್ ನಾವು ಬೀಡ್ ಹಾಕಿದ ಮೇಲೆ ಒಂದು ಸಿಂಗಲ್ ಚೈನ್ ತಗೊಂಡು ದಾರ ತಗೊಂಡು ಅದರ ಪಕ್ಕದಲ್ಲೇ ನಾವು ಕಂಬಗಳನ್ನ ಹಾಕ್ತಾ ಹೋಗಬೇಕು. 2ರಲ್ಲಿ 1 2ರಲ್ಲಿ 1 ಕಂಬ ಆಯಿತು. ಹಾಗೆ ನಾವು 5 ಕಂಬಗಳನ್ನು ಹಾಕ್ತಾ ಹೋಗಬೇಕು. ಐದು ಕಂಬಗಳನ್ನ ಹಾಕಿದ ಮೇಲೆ
ಸಿಂಗಲ್ ಚೈನ್ ಹಾಕಿಕೊಂಡು ನಾವು ಇದರ ಪಕ್ಕದಲ್ಲೇ ಲಾಕ್ ಮಾಡಿಕೊಳ್ಬೇಕು. ಹೀಗೆ ಕಾಣ್ತದೆ. ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ದಾರೊಳಗೆ ಹಾಕಿ ಇಲ್ಲಿಗೆ ನಾವು ಇದೇ ರೀತಿ ಬಟ್ಟೆಗೆ ಲಾಕ್ ಮಾಡಬೇಕು. ಚೈನ್ ಹಾಕಿ ಇಲ್ಲಿಗೆ ಲಾಕ್ ಮಾಡಿಕೊಳ್ಬೇಕು. ಸ್ಯಾರಿ ಫಸ್ಟಿಗೆ ಕುಚ್ಚು ಹಾಕಲಿಕ್ಕೆ ಬಿಟ್ಟಿದ್ದೇವಲ್ಲ, ಅದೇ ರೀತಿ ನಾವು ಈ ಎಂಡಲ್ಲೂ ಕುಚ್ಚು ಹಾಕಲಿಕ್ಕೆ ಜಾಗನ ಬಿಟ್ಟು ಮತ್ತೆ ನಾವು ಎಂಡ್ ಮಾಡಿಕೊಳ್ಬೇಕು. 3 ಚೈನ್ ಹಾಕಿ ಸ್ವಲ್ಪ ದಾರನ ಮೇಲೆ ಎತ್ತಿ ಇಲ್ಲಿ ಸ್ವಲ್ಪ ಮುಂದೆ ದಾರನ ಕಟ್ ಮಾಡಿ ಈ ಥ್ರೆಡ್ನ ಎಳಿಬೇಕು. ಇಲ್ಲಿಗೆ ಲಾಕ್ ಆಗ್ತದೆ. ತುಂಬ ಸಿಂಪಲ್ ಆಗಿರುವಂಥ ಕ್ರೋಶಾ ಕುಚ್ಚು ರೆಡಿ ಆಯಿತು ನೋಡಿ. ಇದಕ್ಕೆ ಕುಚ್ಚು ಹಾಕಿದರೆ ಹೇಗೆ ಕಾಣ್ತದೆ ಅಂತ ತೋರಿಸ್ತೇನೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.